ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈಗ ಈ ಒಂದು ವಿಡಿಯೋದಲ್ಲಿ ನಾವು ದಿನಾಂಕ 18/1/2026 ನಡೆದಂತಹ ಸೈನಿಕ ಶಾಲೆ ಪರೀಕ್ಷೆಯ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇವೆ. ಓಕೆ, ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ 18 ಜನವರಿ 2026 ಈ ಒಂದು ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆ ನಡೆದಿತ್ತು. ಇದರ ರಿಸಲ್ಟ್ ಸಹ ಅನೌನ್ಸ್ ಆಗಿದೆ. ಹೌದಾ, ರಿಸಲ್ಟಲ್ಲಿ ಅನೌನ್ಸ್ ಆದ ಮೇಲೆ ಈ ಒಂದು ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳುವುದು ಕಂಪಲ್ಸರಿ ಆಗಿರುತ್ತೆ. ಹೌದಾ, ಯಾಕಂದರೆ ರಿಸಲ್ಟ್ ಅನೌನ್ಸ್ ಆದಮೇಲೆ ನೀವು ಒಂದು ವೇಳೆ ಏನಾದರೂ ಕ್ವಾಲಿಫೈ ಆಗಿದ್ದರೆ, ಹೌದಾ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸ್ತಿರುವುದು ಒಬ್ಬ ವಿದ್ಯಾರ್ಥಿಯ ರಿಸಲ್ಟನ್ನು ನಾನು ತೋರಿಸ್ತಿದ್ದೇನೆ. ಹೌದಾ, ಸೊ ಇಲ್ಲಿ ಏನಂತಿದೆ ಅಂತಂದರೆ ಕ್ವಾಲಿಫೈಡ್ ಇನ್ ದ ರಿಟರ್ನ್ ಟೆಸ್ಟ್ ಫಾರ್ SS ಆ್ಯಂಡ್ NSS ಅಂತ ತೋರಿಸ್ತಿದೆ. ಹೌದಾ, ಈ ರೀತಿ ಕ್ವಾಲಿಫೈ ಆದವರು ಮುಂದೆ ಕೌನ್ಸ್ಲಿಂಗ್ಗೆ ಅಂದರೆ ಈ ಕೌನ್ಸ್ಲಿಂಗನ್ನು ಅಟೆಂಡ್ ಆಗಬೇಕು ಅಂತ ಇದ್ದರೆ ರಿಜಿಸ್ಟ್ರೇಷನ್ ಮಾಡುವುದು ಕಡ್ಡಾಯ ಆಗಿರುತ್ತೆ. ಹೌದಾ, ಸೊ ಈ ಒಂದು ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಲು ಕೊನೆಯ ದಿನಾಂಕ ಫೆಬ್ರವರಿ 28 ಆಗಿತ್ತು. ಹೌದಾ, ಸೊ ಆದರೆ ಕಾರಣಾಂತರಗಳಿಂದ ಈ ಒಂದು ರಿಜಿಸ್ಟ್ರೇಷನನ್ನು ಕೆಲವು ವಿದ್ಯಾರ್ಥಿಗಳು ಅಂದರೆ ಕ್ವಾಲಿಫೈ ಆದರೂ ಸಹ ಕೆಲವೊಂದು ವಿದ್ಯಾರ್ಥಿಗಳು ಈ ಒಂದು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿಲ್ಲ. ಹೌದಾ, ಅಂದರೆ ಅವರು ಹೆಚ್ಚಿಗೆ ಮಾರ್ಕ್ಸ್ ತೆಗೆದುಕೊಂಡೂ ಸಹ ಈ ಒಂದು ಸೈನಿಕ ಶಾಲೆಯಲ್ಲಿ ಸೀಟನ್ನು ತೆಗೆದುಕೊಳ್ಳುವಂತಹ ಏನು ಅದೃಷ್ಟವನ್ನು ಕಳೆದುಕೊಂಡಿದ್ದರು. ಹೌದಾ, ಅಂತಹ ವಿದ್ಯಾರ್ಥಿಗಳಿಗೆ ಇದೀಗ ಈ ಒಂದು ಸೈನಿಕ ಶಾಲೆಯ ಅಕಾಡೆಮಿಯವರು ಈ ಒಂದು ಅವಕಾಶವನ್ನು ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂತಹ ಅವಕಾಶವನ್ನು ಮತ್ತೊಮ್ಮೆ ನೀಡಿದ್ದಾರೆ. ಹೌದಾ, ಸೊ ಹಾಗಾದರೆ ಈ ಒಂದು ರಿಜಿಸ್ಟ್ರೇಷನನ್ನು ನೀವು ತಪ್ಪದೇ ಮಾಡಿಕೊಳ್ಬೇಕು. ಯಾಕಂತಂದರೆ ಪಾಪ ಒಂದು ವರ್ಷಾನುಗಟ್ಟಲೆ ಕೋಚಿಂಗನ್ನು ತೆಗೆದುಕೊಂಡಿರ್ತೀರ. ಸೊ ಈ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅನ್ನುವಂಥ ಒಂದು ಸಣ್ಣ ತಪ್ಪಿಂದ ಅವರಿಗೆ ಸೀಟನ್ನೇ ಸಿಗಲಾರ್ದಂಗೆ ಆಗುತ್ತೆ. ಹೌದಾ, ಸೊ ಹಾಗಾಗಿ ಈ ಒಂದು ಇನ್ನೊಮ್ಮೆ ನೀಡಿರುವಂತಹ ಅವಕಾಶವನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ಅವಕಾಶವನ್ನು ತಪ್ಪದೇ ಉಪಯೋಗಿಸ್ಕೊಳ್ಳಿ. ಹೌದಾ, ಸೊ ಇದನ್ನು ಒಂದು ನೋಟಿಫಿಕೇಷನ್ ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ. ಸೊ ಸದ್ಯಕ್ಕೆ ನಾನು ಈಗ ನಮ್ಮ ಮೊಬೈಲ್ನಲ್ಲಿ ಇರುವಂತಹ ಗೂಗಲ್ ಆಗಿರ್ಬೋದು ಅಥವಾ ಕ್ರೋಮನ್ನು ಓಪನ್ ಮಾಡ್ಕೊಂಡಿದ್ದೇನೆ. ನೀವು ಸಹ ಓಪನ್ ಮಾಡ್ಕೊಳ್ಳಿ. ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ AISSAC ಅನ್ನುವಂಥದ್ದನ್ನು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿ ಕ್ಲಿಕ್ ಮಾಡಿ. ಇಲ್ಲಿ ಮೊದಲನೇ ಲಿಂಕ್ ಬರುತ್ತೆ ನೋಡಿ, ಏನಂತ ಇದೆ ಅಂತಂದರೆ https://pesa.ncog.gov.in ಅಥವಾ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ 2026 ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಸೊ ರೀಡೈರೆಕ್ಟಿಂಗ್ ಇನ್ ಸೆಕೆಂಡ್ಸ್ ಅಂತ ಬರುತ್ತೆ. ಓಕೆ, ಸೊ ವೇಟ್ ಮಾಡಿ. ಅದಾದ ಮೇಲೆ ಈ ಒಂದು ಸೈನಿಕ ಶಾಲೆಯ ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಕಾಣಸಿಗುತ್ತೆ. ಹೌದಾ, ಸೊ ನೋಡ್ಬೋದು ಇಲ್ಲಿ ಏನೋ ತೋರಿಸಲಾಗ್ತಿದೆ, ಲೇಟೆಸ್ಟ್ ಇನ್ಸ್ಟ್ರಕ್ಷನ್ಸ್ ಆನ್ ದ ಪೋರ್ಟಲ್ ಫಾರ್ ಮೆಡಿಕಲ್ ಗೈಡ್ಲೈನ್ಸ್ ಅಂತ. ಈ ರೀತಿ ಮೆಡಿಕಲ್ ಅಂತೆಲ್ಲ ಬರ್ತಿದೆ. ಅಂದರೆ ಈಗಾಗಲೇ ಯಾರೆಲ್ಲ ಕ್ವಾಲಿಫೈ ಆಗಿ ಈ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ, ಸೊ ಅವರಿಗೆಲ್ಲ ಮೆಡಿಕಲ್ ಚೆಕಪ್ಗೆ ಅಥವಾ ಮೆಡಿಕಲ್ ಫಿಟ್ನೆಸ್ ಚೆಕಪ್ಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿದರು. ಹೌದ್ರಾ, ಆದರೆ ಇನ್ನೂ ರಿಜಿಸ್ಟ್ರೇಷನ್ ಮಾಡಿಕೊಳ್ಳದೇ ಇರುವಂತಹ ವಿದ್ಯಾರ್ಥಿಗಳು ಈ ಒಂದು ಅವಕಾಶವನ್ನು ಕಳೆದುಕೊಂಡಿದ್ದರು. ಸೊ ಅವರಿಗೆ ಈ ಅವಕಾಶವನ್ನು ನೀಡಿದ್ದಾರೆ. ಸೊ ಇದನ್ನು ನೋಟಿಫಿಕೇಷನ್ ಎಲ್ಲಿದೆ ಅಂತ ನೋಡೋದಾದರೆ ಇಲ್ಲಿ ಮೇಲ್ಗಡೆ ನೋಟಿಸಸ್ ಅಂತ ಇದೆ. ಹೌದಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಲೇಟೆಸ್ಟ್ ನ್ಯೂಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅದಾದ ನಂತರ ಸೊ ಇಲ್ಲಿ 27/3/2026 ಈ ಒಂದು ಇನ್ಸ್ಟ್ರಕ್ಷನ್ ಅಥವಾ ನೋಟಿಸ್ ಬಂದಿದೆ. ಸೊ ಹಾಗಾದರೆ ಈ ಡೇಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಸೊ ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂತಹ ಲಿಂಕ್ಗಳು ಇರುವಂತಹ ಪೇಜ್ ಮತ್ತೊಂದು ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಪಬ್ಲಿಕ್ ನೋಟಿಸ್ ಇನ್ಸ್ಟ್ರಕ್ಷನ್ಸ್ ಫಾರ್ ಕ್ಯಾಂಡಿಡೇಟ್ಸ್ ಟುವರ್ಡ್ಸ್ ದ ಎಕ್ಸ್ಟೆನ್ಷನ್ ಆಫ್ ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಈ ಒಂದು ನೋಟಿಸ್ ಈ ಥರನಂಥ ಒಂದು ನೋಟಿಸ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಒಂದು ಸ್ವಲ್ಪ ಓದ್ತೀನಿ ನಾನು. ಪಬ್ಲಿಕ್ ನೋಟಿಸ್ ಫಾರ್ ಎಕ್ಸ್ಟೆನ್ಷನ್ ಆಫ್ ರಿಜಿಸ್ಟ್ರೇಷನ್ ಅಂತ ಇದೆ. ಓಕೆ, ಸೊ 27 ಮಾರ್ಚ್ 2026 ಫ್ರೈಡೇ ಶುಕ್ರವಾರದಂದು ಈ ಒಂದು ನೋಟಿಸ್ ಬಂದಿರುವಂಥದ್ದು. ಓಕೆ, ಇಲ್ಲೇನಿದೆ ಅಂತಂದರೆ ಇನ್ ವ್ಯೂ ಆಫ್ ದ ರಿಜಿಸ್ಟ್ರೇಷನ್ ವಿಂಡೋ on the AISSAC portal including correction window and choice filling of schools will be reopened for 3 days ಅಂತ ಹೇಳಿದ್ದಾರೆ. ಅಂದರೆ ಈ ರಿಜಿಸ್ಟ್ರೇಷನ್ ವಿಂಡೋವನ್ನು ಮತ್ತೊಮ್ಮೆ 3 ದಿನಗಳ ಕಾಲಾವಧಿಗೆ ಮತ್ತೊಮ್ಮೆ ಓಪನ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಓಕೆ,
ಸೊ ಈ ಹಿಂದೆ ಇದು ಫೆಬ್ರವರಿ 28ಕ್ಕೆ ಮುಕ್ತಾಯಗೊಂಡಿತ್ತು. ಈಗ ಸದ್ಯಕ್ಕೆ ಮತ್ತೊಮ್ಮೆ ಓಪನ್ ಮಾಡಿದ್ದಾರೆ. ಈ ಒಂದು ಡೇಟ್ಗಳನ್ನ ಅಂದರೆ ರೀಓಪನ್ ಮಾಡಿದ್ದಾರೆ ಅಂತ ಹೇಳಿದೆ. ಎಲ್ಲಿಂದ ಎಲ್ಲಿವರೆಗೆ ಅಂತಂದರೆ ಮಾರ್ಚ್ 30, 2026ರಿಂದ 1 ಏಪ್ರಿಲ್ 2026. ಹೌದಾ? ಸೊ ಸದ್ಯಕ್ಕೆ ಈ ಒಂದು ಈಗ ವಿಡಿಯೋ ಮಾಡುತ್ತಿರುವುದು ನಾನು 29ನೇ ತಾರೀಕು, ಅಂದರೆ ನಾಳೆ ಈ ಒಂದು ವೆಬ್ಸೈಟ್ ಅಥವಾ ವಿಂಡೋ ಓಪನ್ ಆಗುತ್ತೆ ಮಾರ್ಚ್ 30ರಿಂದ ಏಪ್ರಿಲ್ 1ರವರೆಗೆ. ಓಕೆ, ಸೊ ಇನ್ನೂ ಯಾರೆಲ್ಲ ಕ್ವಾಲಿಫೈ ಆದರೂ ಸಹ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವರು ಮಾಡ್ಕೊಳ್ಳಿ. ಓಕೆ, ಕ್ವಾಲಿಫೈ ಆಗಿದ್ದೇನೋ ಇಲ್ಲೋ ಅಂತ ಹೇಗೆ ಗೊತ್ತಾಗುತ್ತೆ? ಆಲ್ರೆಡಿ ನಿಮ್ಮ ರಿಸಲ್ಟ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ರಿಸಲ್ಟ್ನಲ್ಲಿ ಕ್ವಾಲಿಫೈಡ್ ಇನ್ ದ ರಿಟರ್ನ್ ಟೆಸ್ಟ್ ಫಾರ್ SS ಆ್ಯಂಡ್ NSS ಅಂತ ಇದ್ದರೆ ತಪ್ಪದೇ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಮತ್ತೇನನ್ನ ಅವಕಾಶ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಕರೆಕ್ಷನ್ ವಿಂಡೋಗೂ ಸಹ ಏನು ಅವಕಾಶವನ್ನು ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ನೋಡ್ಬೋದು ನೀವು ಈ ಒಂದು ನೋಟಿಸಲ್ಲಿ ಎಲ್ಲಿದೆ ಅಂತಂದರೆ ಇಲ್ಲಿದೆ ನೋಡಿ, ಏನಂತ ಇದೆ ಅಂತಂದರೆ ಕಂಪ್ಲೀಟ್ ಆಲ್ ಮ್ಯಾಂಡೇಟರಿ ರಿಕ್ವೈರ್ಡ್ ಫಾರ್ಮಾಲಿಟೀಸ್ ಅಂತ ಇದೆ. ಏನಂತಂದರೆ ರಿಜಿಸ್ಟ್ರೇಷನ್, ಕರೆಕ್ಷನ್ ಆ್ಯಂಡ್ ಚಾಯ್ಸ್ ಫಿಲ್ಲಿಂಗ್ ಆಫ್ ಸ್ಕೂಲ್ಸ್ ಅಂತ ಇದೆ. ಹೌದಾ? ಆಮೇಲೆ ಕರೆಕ್ಷನ್ ಆ್ಯಂಡ್ ಚಾಯ್ಸ್ ಫಿಲ್ಲಿಂಗ್ ಆಫ್ ಸ್ಕೂಲ್ಸ್ ಅಂತ ಇದೆ. ಸೊ ಹೀಗಂದರೆ ಏನು? ಮೊದಲನೇದಾಗಿ ರಿಜಿಸ್ಟ್ರೇಷನ್ ಏನಂತ ಗೊತ್ತಾಯಿತು. ರಿಜಿಸ್ಟ್ರೇಷನ್ ಮಾಡದೇ ಇದ್ದರೆ ನೀವು ಈ ಒಂದು ಏನು ಪ್ರೊಸೆಸ್ ಇದೆ ಕೌನ್ಸಿಲಿಂಗಿಂದ ಹೊರಗುಳಿತೀರಾ, ಯಾವುದೇ ಸೀಟ್ ನಿಮಗೆ ಸಿಗೋದಿಲ್ಲ. ಆಮೇಲೆ ಕರೆಕ್ಷನ್ ಮಾಡಲಿಕ್ಕೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಏನನ್ನು ನೀವು ಕರೆಕ್ಷನ್ ಮಾಡ್ಬೋದು ಅಂತಂದರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ವಾಸಸ್ಥಳವನ್ನು ಏನಾದರೂ ತಪ್ಪಾಗಿದ್ದರೆ ಅದನ್ನು ಡೊಮೆಸಿಲನ್ನು ನೀವು ಕರೆಕ್ಷನ್ ಮಾಡ್ಬೋದು. ಹಾಗೆ ಕ್ಯಾಟಗರಿ, ನಿಮ್ಮ ಕಾಸ್ಟ್ ಏನಾದರೂ ತಪ್ಪಾಗಿದ್ದರೆ ಅದನ್ನು ಚೇಂಜ್ ಮಾಡ್ಬೋದು. ಜೆಂಡರ್, ವಿದ್ಯಾರ್ಥಿಯ ಲಿಂಗವನ್ನು ನೀವು ಏನಾದರೂ ತಪ್ಪಾಗಿ ನಮೂದಿಸಿದ್ದರೆ ಆ ಒಂದು ಜೆಂಡರನ್ನು ನೀವು ಕರೆಕ್ಷನ್ ಮಾಡ್ಬೋದು. ಅದೇ ರೀತಿಯಾಗಿ ಅಪ್ಡೇಟ್ ದೇರ್ ಪ್ರಿಯಾರಿಟಿ ಆಫ್ ಸ್ಕೂಲ್ಸ್ ಅಥವಾ ಚಾಯ್ಸ್ ಆಫ್ ಸ್ಕೂಲ್ಸ್ ಅಂತ ಇದೆ. ಓಕೆ, ಸೊ ಅಂತಂದರೆ ನಿಮಗೆ ಯಾವೆಲ್ಲ ಸ್ಕೂಲ್ಗಳು ಬೇಕು ಅದನ್ನು ನಿಮ್ಮ ಪ್ರಿಯಾರಿಟಿ ತಕ್ಕಂಗೆ, ಓಕೆ, ನಿಮ್ಮ ಪ್ರಿಯಾರಿಟಿ ತಕ್ಕಂಗೆ ಅದನ್ನು ಆಪ್ಷನ್ 1, ಆಪ್ಷನ್ 2 ಅಂತ ಸೆಲೆಕ್ಷನ್ ಮಾಡಬೇಕು. ಆಪ್ಷನ್ 1 ಅಂತ ಯಾವ ಸೆಲೆಕ್ಷನ್ ಅಂದರೆ ಯಾವ ಶಾಲೆಯನ್ನು ನೀವು ಸೆಲೆಕ್ಟ್ ಮಾಡಿರ್ತೀರ ಅದಕ್ಕೆ ನೀವು ಹೈಯೆಸ್ಟ್ ಪ್ರಿಯಾರಿಟಿಯನ್ನು ಕೊಟ್ಟ ಹಾಗೆ. ಹೌದಾ? ಒಂದು ವೇಳೆ ನಿಮ್ಮ ಮಾರ್ಕ್ಸು ಆ ಒಂದು ಶಾಲೆಗೆ ಸರಿ ಹೊಂದುವಾಗಿದ್ದರೆ ಆ ಶಾಲೆ ಸಿಗುತ್ತೆ. ಇಲ್ವಾ ಅದರ ಕೆಳಗಿನ ಶಾಲೆ, ಇನ್ನೂ ಇಲ್ವಾ ಅದರ ಕೆಳಗಿನ ಶಾಲೆ. ಓಕೆ, ಈ ರೀತಿ 1, 2, 3, 4 ಅಂತೇಳಿ ಇಡೀ ಈ ಒಂದು ಭಾರತ ತುಂಬ ಎಷ್ಟೆಲ್ಲ ಸೈನಿಕ ಶಾಲೆಗಳಿದ್ದಾವೆ ಎಲ್ಲವನ್ನೂ ನೀವು ಪ್ರಿಯಾರಿಟಿ ತಕ್ಕಂಗೆ ಸೆಲೆಕ್ಷನ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾವು ಏನೆಲ್ಲ ಚರ್ಚೆ ಮಾಡಿದ್ವಿ ಅಂತಂದರೆ ಯಾರೆಲ್ಲ ಈ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಓಕೆ, ಸೊ ಪಾಪ ಎಷ್ಟೆಲ್ಲ ಕೋಚಿಂಗ್ ತೆಗೆದುಕೊಂಡಿರ್ತೀರ, ಸೊ ಈ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳದೇ ಇದ್ದವರು ಅಂಥವ್ರು ಯಾರಾದರೂ ಇದ್ದರೆ, ಅಂದರೆ ಕ್ವಾಲಿಫೈ ಆದರೂ ಸಹ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತಂದರೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಆಮೇಲೆ ಮಾಡಿದ ತಕ್ಷಣ ಅವರು ಏನು ಶಾಲೆಗಳನ್ನು ಚಾಯ್ಸ್ ಫಿಲ್ಲಿಂಗ್ ಮಾಡ್ಬೋದು, ಕರೆಕ್ಷನ್ ಏನಾದರೂ ಇದ್ದರೆ ಕರೆಕ್ಷನ್ ಮಾಡ್ಬೋದು. ಓಕೆ, ಈ ಒಂದು ರಿಜಿಸ್ಟ್ರೇಷನ್ ಇದೀಗ ಮಾಡ್ಕೊಂಡಿದ್ದವ್ರಿಗೆ ಅವ್ರಿಗೂ ಸಹ ಒಂದು ಮೆಡಿಕಲ್ ಚೆಕಪ್ಗೋಸ್ಕರ ಒಂದು ಲಿಸ್ಟನ್ನು ಬಿಡ್ತಾರೆ. ಅವರಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ ಆ ಮೆಡಿಕಲ್ ಚೆಕಪ್ ಎಲ್ಲಿ ಮಾಡಿಸ್ಬೇಕು ಅನ್ನೋಂಥ ಸೆಂಟರ್ ನೀಡಿರ್ತಾರೆ. ಸೊ ಓಕೆ, ಸೊ ಅಲ್ಲಿ ಹೋಗಿ ನಿಮ್ಮ ಮೆಡಿಕಲ್ ಚೆಕಪ್ಪನ್ನು ಮಾಡ್ಕೊಳ್ಬೇಕು. ಆನಂತರ ಈ ಕೌನ್ಸ್ಲಿಂಗ್ ಇರುತ್ತೆ, ಅಂದರೆ ಆನ್ಲೈನ್ ಕೌನ್ಸ್ಲಿಂಗು. ನಿಮ್ಮ ಅಂಕಗಳಿಗೆ ಏನು ತಕ್ಕಂತೆ ನೀವು ಏನು ಚಾಯ್ಸ್ ಫಿಲ್ಲಿಂಗ್ ಮಾಡಿರ್ತೀರ ಅದರ ತಕ್ಕಂಗೆ ಶಾಲೆಗಳನ್ನ ಅಲೌಟ್ ಮಾಡ್ತಾರೆ. ಓಕೆ, ಸೊ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಇದೆಲ್ಲ ಆಗುತ್ತೆ. ಇದೆಲ್ಲ ಆನ್ಲೈನ್ ನಡೆಯುವಂಥದ್ದು. ಓಕೆ, ಎಲ್ಲ ಆನ್ಲೈನ್ ಸೀಟು ಹಂಚಿಕೆ ಆದ ನಂತರ ಒಮ್ಮೆ ಆಫ್ಲೈನ್ ಸೀಟು ಹಂಚಿಕೆಯನ್ನು ಸಹ ಮಾಡ್ತಾರೆ. ಓಕೆ, ಸೀಟ್ ಉಳಿದಿದ್ದರೆ ಇದೆಲ್ಲ ಮುಂದಿನ ಪ್ರೊಸೆಸ್ ಇದೆ. ಓಕೆ, ಸೊ ಇದೇ ಥರನಾದಂತಹ ಅಪ್ಡೇಟ್ಗಳು ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಂಡಿರಿ ಅಥವಾ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿರಿ. ಹಾಗಾಗಿ ನಾವು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುವಂಥದ್ದು. ಓಕೆ, ನಿಮಗೆ ಇನ್ನೂ ನೀವು ಮಾರ್ಕ್ಸನ್ನೇ ನೀವು ಚೆಕ್ ಮಾಡ್ಕೊಂಡಿಲ್ಲ, ಹೌದಾ, ಮಾರ್ಕ್ಸನ್ನೇ ನೀವು ಚೆಕ್ ಮಾಡ್ಕೊಂಡಿಲ್ಲ ಅಂತಂದರೆ ಅದನ್ನು ಹೇಗೆ ನೋಡುವುದು ಅಂತ ನೋಡೋದಾದರೆ, ಸೊ ಮತ್ತೊಮ್ಮೆ ಬ್ಯಾಕ್ ಬರ್ತೀನಿ ನಾನು, ಅಥವಾ ಕ್ರೋಮನ್ನು ಓಪನ್ ಮಾಡ್ಕೊಳ್ತೀನಿ. ಇಲ್ಲಿ ಏನಂತ ಸರ್ಚ್ ಮಾಡಬೇಕು ಅಂತಂದರೆ AISSAC ಅಂತ ಇದೆ. ಸೊ ಇದ್ರ ಮೇಲೇ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಮೊದಲನೇ ಲಿಂಕ್ ಬರುತ್ತೆ ಇಲ್ಲಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದ ಮೇಲೆ ಓಕೆ ಒಂದು ಸ್ವಲ್ಪ ರೀಡೈರೆಕ್ಟಿಂಗ್ ಅಂತ ಹೇಳುತ್ತೆ ಅದು. ಓಕೆ, ಸೊ ಇದೆಲ್ಲ ಆದಮೇಲೆ ಇಲ್ಲಿ ಆಮೇಲೆ ಇನ್ನೊಂದು ವಿಷಯ,
ವಿಷಯ ಏನಂತಂದರೆ ಈ 30ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಕರೆಕ್ಷನ್ ವಿಂಡೋ ಅಂತ ಹೇಳಿದೆ. ಅದು ಎಲ್ಲಿ ಸಿಗುತ್ತೆ ಅಂತಂದರೆ ಇಲ್ಲಿಗೆ ಬರಬೇಕು ನೀವು. ಸೊ ಇಲ್ಲಿ ಏನು ಕ್ಯಾಂಡಿಡೇಟ್ ಆ್ಯಕ್ಟಿವಿಟೀಸ್ ಅಂತ ಇದೆ ನೋಡಿ, ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇಲ್ಲಿ ಒಂದು ಆಪ್ಷನ್ ತೋರಿಸುತ್ತೆ ನಿಮಗೆ ಅದು. ಓಕೆ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ. ಓಕೆ, ಜಸ್ಟ್ 1 ಮಿನಿಟ್ ಪ್ರೊಸೆಸ್ ಇರುತ್ತೆ ನಿಮ್ಮ ಏನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ. ಜಸ್ಟ್ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಬೇಕು. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಅದನ್ನು ಎಂಟರ್ ಮಾಡಿ ಇನ್ನೇನು ಸ್ವಲ್ಪ ಡೀಟೇಲ್ಸನ್ನು ಕೇಳುತ್ತೆ, ಅದನ್ನೆಲ್ಲ ನೀವು ಎಂಟರ್ ಮಾಡಿ ತಕ್ಷಣ ನಿಮ್ಮ ರಿಜಿಸ್ಟ್ರೇಷನ್ ಆಗುತ್ತೆ. ಓಕೆ, ಸೊ ತುಂಬ ಈಸಿ ಪ್ರೊಸೆಸ್, ಏನಿಲ್ಲ, ಒಂದು OTPಯನ್ನು ಎಂಟರ್ ಮಾಡಿದರೆ ನಿಮ್ಮ ರಿಜಿಸ್ಟ್ರೇಷನ್ ಆಗುವಂಥದ್ದು. ಓಕೆ, ಸೊ ನೀವಿನ್ನೂ ಇನ್ನು ರಿಸಲ್ಟನ್ನು ನೋಡಿಲ್ಲ ಅಂತಂದರೆ ಹೇಗೆ ನೋಡಬೇಕು ಅಂತಂದರೆ, ಸೊ ಈ ಪೇಜ್ಗೆ ಬಂದು ಇಲ್ಲಿ ಮೇಲ್ಗಡೆ ಏನು ಒಂದು ಹ್ಯೂಮನ್ ಐಕಾನ್ ಕಾಣ್ತಿದೆ ನೋಡಿ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ನೀವೇನಾದರೂ ಈ ಒಂದು ಮೊಬೈಲಲ್ಲಿ ಓಕೆ, ಸೊ ಈ ರೀತಿ ಏನಾದರೂ ಓಪನ್ ಮಾಡಿದರೆ ಓಕೆ, ಸೊ ಅಂದರೆ ಸ್ಟ್ರೈಟಾಗಿ ಮೊಬೈಲನ್ನು ಹಿಡ್ಕೊಂಡಿದ್ರೆ ಈ ರೀತಿ ಕಾಣುವಂಥದ್ದು. ಅದ್ರ ಬದಲಾಗಿ ನೀವು ಒಳ್ಳೆಯದೇನಂತಂದರೆ ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ಈ ರೀತಿ ಅಡ್ಡವಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ಮೇಲ್ಗಡೆ ತೋರಿಸಿರುವ ಹಾಗೆ ಈ ಒಂದು ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸೈನ್ ಇನ್ ಅಂತ ಬರುತ್ತೆ. ಓಕೆ, ಸೈನ್ ಇನ್ ಅಂತಂದರೆ ಓಕೆ, ನೀವು ಇಲ್ಲಿ ನೋಡ್ಬೋದು ಸೈನ್ ಇನ್ ಅಂತ ಬರುತ್ತೆ. ಸೊ ಇಲ್ಲಿ ಜಸ್ಟ್ ನಿಮ್ಮ ಯೂಸರ್ ನೇಮ್. ಓಕೆ, ಸೊ ಯೂಸರ್ ನೇಮ್ ಅಂತಂದರೆ ಇಲ್ಲಿ ಜಸ್ಟ್ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಬೇಕು ಇಲ್ಲಿ ನೀವು. ಓಕೆ, ಆಮೇಲೆ ಪಾಸ್ವರ್ಡ್, ನೀವು ಅಪ್ಲಿಕೇಶನ್ ಹಾಕುವಾಗ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ನೋಡಿ. ಸೊ ಅದನ್ನು ಎಂಟರ್ ಮಾಡಿ. ಆಮೇಲೆ ಇಲ್ಲಿರುವಂತಹ ಕ್ಯಾಪ್ಚಾವನ್ನು ಇಲ್ಲಿ ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಾನು ಈಗ ಒಬ್ಬ ವಿದ್ಯಾರ್ಥಿಯ ಒಂದು ಸೈನ್ ಇನ್ ಮಾಡಿ ತೋರಿಸ್ತೇನೆ ನಿಮಗೀಗ. ಓಕೆ, ನನ್ನ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂದರೆ ಅಪ್ಲಿಕೇಶನ್ ನಂಬರು, ಪಾಸ್ವರ್ಡು, ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನಂತ ಇದೆ ಅಂತಂದರೆ ಕ್ಯಾಂಡಿಡೇಟ್ ರಿಸಲ್ಟ್ ಅಂತ ಇದೆ. ಓಕೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಯಾಂಡಿಡೇಟ್ ರಿಸಲ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಏನಂತ ಇದೆ ಅಂತಂದರೆ ಇಲ್ಲಿ ಮೇಲ್ಗಡೆ ಎಲ್ಲ ಕ್ಯಾಂಡಿಡೇಟ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ರ್ಯಾಂಕನ್ನು ಕೊಟ್ಟಿದ್ದಾರೆ, ಹಾಗೆ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಗಣಿತಕ್ಕೆ 96, ಮೆಂಟಲ್ ಎಬಿಲಿಟಿಗೆ 38, ಲ್ಯಾಂಗ್ವೇಜ್ಗೆ 38, ಹಾಗೆ ಜನರಲ್ ನಾಲೆಜ್ಗೆ 22. ಆಮೇಲೆ ರಿಸಲ್ಟ್ ಅಂತ ಏನಿದೆ ನೋಡಿ, ಇಲ್ಲಿ ಕ್ವಾಲಿಫೈಡ್ ಇನ್ ದ ರಿಟರ್ನ್ ಟೆಸ್ಟ್ ಅಂತ ಇದೆ. ಅಂದರೆ ಈ ರೀತಿ ನಿಮಗೆ ಕಾಣ್ತಾ ಇದ್ದರೆ ನಿಮ್ಮ ಮಗು ಈ ಒಂದು ರಿಟರ್ನ್ ಟೆಸ್ಟ್ನಲ್ಲಿ ಕ್ವಾಲಿಫೈ ಆಗಿದೆ ಅಂತ ಅರ್ಥ. ಸೊ ನೀವು ರಿಜಿಸ್ಟ್ರೇಷನನ್ನು ಮಾಡಬೇಕು. ಓಕೆ, ಮುಂದೆ ನೀವು ಈ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಈ ಒಂದು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೇಕು. ಓಕೆ, ಒಂದು ವೇಳೆ ಏನಾದರೂ ನಿಮಗೆ ಕರೆಕ್ಷನ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಕರೆಕ್ಷನ್ ವಿಂಡೋ ಅಂತ ಇದೆ ನೋಡಿ ಲೆಫ್ಟ್ ಸೈಡಲ್ಲಿ, ಕರೆಕ್ಷನ್ ವಿಂಡೋ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಏನಾದರೂ ಕ್ಯಾಟಗರಿಯನ್ನು ಚೇಂಜ್ ಮಾಡ್ಕೊಳ್ಬೋದು, ಲಿಂಗವನ್ನು ಜೆಂಡರನ್ನು ಚೇಂಜ್ ಮಾಡ್ಕೋಬೋದು, ಹಾಗೆ ಡೊಮೆಸೈಲನ್ನು ನೀವು ಏನಾದರೂ ತಪ್ಪಾಗಿ ಫಿಲ್ ಮಾಡಿದರೆ ಅದನ್ನು ಸಹ ನೀವು ತಿದ್ಬೋದು. ಓಕೆ, ಸೊ ಇದಿಷ್ಟು ಈ ಒಂದು ಏನು ರಿಜಿಸ್ಟ್ರೇಷನ್ ವಿಂಡೋ ಸ್ಟಾರ್ಟ್ ಆಗುವುದು ಯಾವಾಗ ಅಂತ ಹೇಳಿದೆ, ಅಂದರೆ ಮಾರ್ಚ್ 30ರಿಂದ ಸ್ಟಾರ್ಟ್ ಆಗುತ್ತೆ, ಏಪ್ರಿಲ್ 1ಕ್ಕೆ ಮುಕ್ತಾಯ ಆಗುತ್ತೆ. ಓಕೆ, ಆಮೇಲೆ ಏನಾದರೂ ಕರೆಕ್ಷನ್ ಇದ್ದರೆ ಆ ಒಂದು ಕರೆಕ್ಷನ್ನ ಹೇಗೆ ಮಾಡುವುದು ಅಂತ ಹೇಳಿದೆ. ಓಕೆ, ಸೊ ಯಾರೆಲ್ಲ ಈ ಒಂದು ಅವಕಾಶದಿಂದ ವಂಚಿತ ಆಗಿದ್ರಿ ಅವರೆಲ್ಲ ತಪ್ಪದೆ ಈ ಒಂದು ಏನು ಅವಕಾಶವನ್ನು ನೀಡಿದ್ದಾರೆ ಉಪಯೋಗ ಮಾಡ್ಕೊಳ್ಳಿ. ಓಕೆ, ಸೊ ಆನಂತರ ಈ ಮುಂದೆ ಬರುವಂತಹ ಪರೀಕ್ಷೆ ಯಾವುದು ಅಂತ ಅಂದರೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ. ಯಾವಾಗ ಇದೆ ಈ ಒಂದು ಪರೀಕ್ಷೆ ದಿನಾಂಕ ಅಂತಂದರೆ ಏಪ್ರಿಲ್ 12, 2026. ಓಕೆ, ಆ್ಯಕ್ಚುಲಿ ಈ ಒಂದು ನೋಟಿಫಿಕೇಷನ್ ಬಂದಾಗ ಮಾರ್ಚ್ 29 ಅಂತ ಹೇಳಿದರು, ಆದರೆ ಈಗ ಈ ಒಂದು ಪರೀಕ್ಷೆಯನ್ನು ಮುಂದೂಡಿದ್ದಾರೆ. ಎಲ್ಲಿಗೆ ಮುಂದೂಡಿದ್ದಾರೆ ಅಂತಂದರೆ ಏಪ್ರಿಲ್ 12, 2026. ಓಕೆ, ಸೊ ಈ ಒಂದು ಪರೀಕ್ಷೆಗೆ ನೀವೇನಾದರೂ ಈ ಒಂದು ಅಪ್ಲಿಕೇಶನ್ ಹಾಕಿದರೆ ಓಕೆ, ಸೊ ಇದರ ಸಿಲೆಬಸ್ ನೋಡೋದಾದರೆ ಹೇಗಿದೆ ಅಂತ ನೋಡೋದಾದರೆ 90% ಪ್ರಶ್ನೆಗಳು 4 ಮತ್ತು 5ನೇ ತರಗತಿಯ ಪಠ್ಯ ಪುಸ್ತಕದಿಂದನೇ ಬರುತ್ತೆ. ಓಕೆ, ಅಂದರೆ ಕನ್ನಡ ಪಠ್ಯ ಪುಸ್ತಕ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಗಣಿತ, ಸಮಾಜ ವಿಜ್ಞಾನ, ಪರಿಸರ ಅಧ್ಯಯನ, ನಿಮ್ಮದೇನು 4 ಮತ್ತು 5ನೇ ತರಗತಿಯ ಏನು ಟೆಕ್ಸ್ಟ್ ಬುಕ್ಗಳಿದ್ದಾವೆ ಅದರಿಂದನೇ ಬರುವಂಥದ್ದು. ಲೈನ್ ಟು ಲೈನ್, ಒಂದು ಲೈನು ಬಿಡ್ದೇ ಓದ್ಕೊಳ್ಳಿ. ಓಕೆ, ಸೊ ಕನ್ನಡಕ್ಕೆ 20 ಅಂಕಗಳು, ಇಂಗ್ಲೀಷ್ 20, ಗಣಿತ 20, ಪರಿಸರ ಅಧ್ಯಯನ 20, ಸಾಮಾನ್ಯ ಜ್ಞಾನ 20, ಈ ರೀತಿ ಟೋಟಲ್ ಆಗಿ 100 ಅಂಕಗಳು ಇರುತ್ತೆ 100 ಪ್ರಶ್ನೆಗಳಿಗೆ. ಓಕೆ, ಈ ಒಂದು ಪರೀಕ್ಷೆಗೆ ತಯಾರನ್ನು ನೀವು ನಡೆಸಿದರೆ ಓಕೆ, ನಿಮಗೆ
ಏನಾದರೂ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಥವಾ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಮ್ಮನ್ನು ನೀವು ಸಂಪರ್ಕಿಸಬಹುದು. ಅಥವಾ ನಿಮ್ಮ ಹತ್ತಿರ ಈಗಾಗಲೇ ಮೊರಾರ್ಜಿ ದೇಸಾಯಿ ಏನು ಪ್ರವೇಶ ಪರೀಕ್ಷೆ ಇತ್ತು ಅದರ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಇದ್ದರೆ ಅವೇ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನಿಮ್ಮ ತಯಾರಿಗಾಗಿ ಬಳಸ್ಬೋದು. ಅಥವಾ ಈಗಾಗಲೇ ಆದರ್ಶ ವಿದ್ಯಾಲಯ ಪರೀಕ್ಷೆ ಆಗಿದೆ ಅದರ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಸಹ ನಿಮ್ಮಲ್ಲಿ ಇದ್ದರೆ ಅವುಗಳನ್ನು ಸಹ ಬಳಸ್ಬೋದು. ಯಾಕಂದರೆ ಆಲ್ಮೋಸ್ಟ್ ಈ ಒಂದು ಮೊರಾರ್ಜಿ ಮತ್ತು ಈ ಒಂದು ಅಲ್ಪಸಂಖ್ಯಾತರ ಶಾಲೆ ಎರಡರದ್ದು ಸಿಲೆಬಸ್ ಸೇಮ್ ಇದೆ, ಹೌದಾ? ಸೊ ಹಾಗಾಗಿ ಈ ಒಂದು ಹಿಂದಿನ ವರ್ಷದ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಗಳನ್ನ ನೀವು ನಿಮ್ಮ ತಯಾರಿಗಾಗಿ ಬಳಸ್ಬೋದು. ಒಂದು ವೇಳೆ ನಿಮ್ಮ ಹತ್ತಿರ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಗಳು ಇಲ್ಲ ಅಂದಾಗ ಮಾತ್ರ ನಮ್ಮ ಈ ಒಂದು ವಾಟ್ಸಪ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ, ನಾವು ನಿಮಗೆ ಈ ಒಂದು ಮೊರಾರ್ಜಿ ದೇಸಾಯಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಸುಮಾರು 8 ವರ್ಷದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಹಾಗೂ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡ್ತೀವಿ. ಇವೆಲ್ಲವೂ ಸಹ ವಿತ್ ಕೀ ಆನ್ಸರ್ ಇರುವಂಥದ್ದು. ಓಕೆ, ಸೊ ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತ ಆಗಿರುವುದಿಲ್ಲ. ನಾವು ನಿಗದಿಪಡಿಸಿರುವಂತಹ ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿದ್ದಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ವಾಟ್ಸಪ್ ಮೂಲಕ PDF ಫಾರ್ಮೆಟ್ನಲ್ಲಿ ಸೆಂಡ್ ಮಾಡ್ತೇವೆ. ನೀವು ಅದನ್ನು ಜೆರಾಕ್ಸ್ ಸಹ ಮಾಡ್ಕೊಳ್ಬೋದು ಅಥವಾ ಹಾಗೇನೆ ಮೊಬೈಲ್ನಲ್ಲಿ ಆದರೂ ಓದ್ಕೊಳ್ಬೋದು. ಓಕೆ, ಸೊ ಇದನ್ನು ನೀವು ಯಾವಾಗ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಮೊರಾರ್ಜಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಇಲ್ಲ ಅಂದಾಗ ಮಾತ್ರ. ಓಕೆ, ಸೊ ಯಾಕಂದರೆ ಸಿಲೆಬಸ್ ಸೇಮ್ ಇದೆ, ಹೌದಾ? ಆಮೇಲೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಅಲ್ಪಸಂಖ್ಯಾತರ ಶಾಲೆಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ಕ್ಲಾಸಸ್ಗಳ ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ನೀವು ಅವುಗಳನ್ನು ಸಹ ನೋಡ್ಕೊಳ್ಬೋದು. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಇದೇ ವಿಡಿಯೋದ ಕಮೆಂಟ್ನಲ್ಲಿ ಸಹ ನಾನು ಪಿನ್ ಮಾಡಿರ್ತೇನೆ. ಇದೇ ಥರನಾದಂತಹ ಅಪ್ಡೇಟ್ಗಳಿಗಾಗಿ ನಮ್ಮ ವಾಟ್ಸಪ್ ಚಾನಲ್ ಇದೆ. ಈ ಒಂದು ವಾಟ್ಸಪ್ ಚಾನಲ್ಗೆ ನೀವು ಈ QR ಕೋಡನ್ನು ಸ್ಕ್ಯಾನ್ ಮಾಡುವ ಮುಖಾಂತರ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಆಮೇಲೆ ಈ ಹಿಂದೆ ಹೇಳಿದಾಗೆ ಯಾರೆಲ್ಲ ಸೈನಿಕ ಶಾಲೆಯ ಪರೀಕ್ಷೆಯನ್ನು ಬರೆದಿದ್ದಾರೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ರಿಜಿಸ್ಟ್ರೇಷನ್ ವಿಂಡೋ ಮತ್ತೆ ಓಪನ್ ಆಗಿರುವಂಥದ್ದನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.